ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಬ್ಯಾಗೆ ಬಿಟ್ಟು ಬಂದಿನ ಕಣೋ ಅಂತ. ಯಾವ ರೂಮು ಸಿಗ್ತಿಲ್ಲ, ಎಲ್ಲ ಸೋಲ್ಡ್ ಔಟು. ಸೊ ಇವಾಗ ಜಸ್ಟ್ ದರ್ಶನ ಆಯಿತು. ಸೊ ಹೆಲೋ ಗಾಯ್ಸ್, ಯಾಕೆ ಸೂಟ್ ಆಗ್ತಿಲ್ಲ, ಚೆನ್ನಾಗಿ ಬರ್ತಿಲ್ಲ. ನಮಸ್ಕಾರ ದೇವರು ಇಷ್ಟ ಆಗಲಿಲ್ಲ. ಬೇರೆ ಏನು ಹೇಳ್ಬೋದಾ? ಹಾಯ್ ಗೈಸ್ ಇಷ್ಟ ಆಗಲಿಲ್ಲ ನನಗೆ. ನಮಸ್ಕಾರ ಡಾರ್ಲಿಂಗ್ಸ್. Hey, I've seen this one. This is a classic. Good morning, darlings. ನಮಸ್ಕಾರ ಡಾರ್ಲಿಂಗ್ಸ್. Good morning, darlings. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಚೆನ್ನಾಗೈತೆ ನಮ್ಮ ಡಿ ವಿ ಬ್ರೋ ಹೇಳೋದು ಹಿಂಗೆ. ಸೊ ನಮಸ್ಕಾರ ಡಾರ್ಲಿಂಗ್ಸ್. ಸೊ ಕಾಶಿ ಯಾತ್ರೆ ಮುಗಿಸ್ಕೊಂಡು ಒಂದು ವಾರ ಬ್ರೇಕ್ ತಗೊಂಡು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಅಂದರೆ ನಾನು ಮತ್ತು ನಮ್ಮ ಚತುರ್ ಬ್ರೋ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಇವಾಗ ಹಾಸನ್ ಹೈವೇಲ್ಲಿದ್ದೀವಿ. ನಾವು ಮನೆ ಬಿಟ್ಟಾಗ 12 ಗಂಟೆ ಆಗಿತ್ತು. ಈ ಟ್ರಾಫಿಕ್ ಭರ್ಜರಿ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಎಲ್ಲ ಬೀಟ್ ಮಾಡಿಕೊಂಡು ಇವಾಗ ಹಾಸನ್ ಹೈವೇ ಹತ್ತಿದ್ವಿ. ಟೈಮ್ ಇವಾಗ ಬಂದುಬಿಟ್ಟು 2:15 ಆಗಿದೆ. ಸೊ 2 ಗಂಟೆ ಅಂತೂ ಟ್ರಾಫಿಕ್ ಇತ್ತು. ಇವಾಗ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಇಲ್ಲೂ ಟ್ರಾಫಿಕ್ ಇತ್ತು ಆಕ್ಸಿಡೆಂಟ್ ಆಗಿದ್ದರಿಂದ. ಸೊ ಇವಾಗ ಹೋಗ್ಬೇಕು. ನಾವು ಧರ್ಮಸ್ಥಳ ಹೋಗೋಷ್ಟರಲ್ಲಿ ಒಂದು 6 ಹಂಗೆ ಆಗ್ಬೋದು ಅಷ್ಟೇ ಗೈಸ್. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಒನ್. ಸೊ ಬೈಕ್ ಬಂದ್ಬಿಟ್ಟು ನಮ್ಮ ಕಾಲೇಜ್ ಫ್ರೆಂಡು ರಜತ್ ಅಂತ ಇದ್ದಾರೆ, ಅವ್ರದ್ದು ಬೈಕು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬೈಕ್ ಕೊಟ್ಟಿದ್ದಕ್ಕೆ. ಅಷ್ಟೇ ಗೈಸ್, ಹೊಡ್ತೀವಿ ಈಗ. ನಿಧಾನ ಸರ್, ಬನ್ನಿ ಸರ್. ಆಕ್ಸಿಡೆಂಟ್ ಅಲ್ಲೋ, ಒಂದೇ ಲಾರಿ ಇಷ್ಟು ಜನಕ್ಕೆ ಗುದ್ದೈತಾ? ಸೊ ಇದು ಧರ್ಮಸ್ಥಳ ಪ್ಲಾನ್ ಏನು ಇರಲಿಲ್ಲ. ಮಂಡೇನೇ ರಜೆ ಇತ್ತು ರಿಪಬ್ಲಿಕ್ ಡೇಗೋಸ್ಕರ. ಸೊ ಇವತ್ತು ಸ್ಯಾಟರ್ಡೆ. ಇವತ್ತು ಹೋಗಿ ಭಾನುವಾರ ರಿಟರ್ನ್ ಆದರೆ ಸುಸ್ತೇನಾದರೂ ಆಗಿದ್ರೆ ಸೋಮವಾರ ರಿಕವರ್ ಆಗಿಬಿಡ್ಬೋದು. ಹಂಗಾಗಿ ಪ್ಲ್ಯಾನ್ ಮಾಡಿದ್ವಿ. ಮೊನ್ನೆ ಜಸ್ಟ್ ಪ್ಲ್ಯಾನ್ ಆಯಿತು, ಇವತ್ತೆಲ್ಲ ಹೊರಟಿದ್ದೀವಿ. ನಾನು ಒಬ್ಬನೇ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬೈಕಲ್ಲಿ. ಚತುರವರು ಹ್ಞೂ ಅಂದ್ರ, ಹಾಗಾಗಿ ಹೊರಟಿದ್ದೀವಿ. ಈಗ ನಾನು ಒಮ್ಮೆ ಅಂದಿದ್ರೆ 300 ಕಿಲೋಮೀಟರ್ಸ್ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಇವಾಗ ಆ ಟ್ರಾಫಿಕ್ ಬೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಸೊ ನಾನು ಸ್ವಲ್ಪ ತೊಡೆದ್ರೆ ಆಗುತ್ತೆ ಅಂತೇಳಿ ಹೊರಟ್ವಿ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಂದು ಬೈಕಲ್ಲಿ ಇಷ್ಟು ದೂರ ಹೋಗ್ತಿರೋದು. ಎಕ್ಸೈಟೆಡ್ ಆಗಿದೆಯಾ, ಹಂಗೆ ಸ್ವಲ್ಪ ಲೈಕ್ ಹೆಂಗೆ ಹೇಳಿ ನನಗೆ ಇವಾಗ ಎಷ್ಟು ಸುಸ್ತಾಗ್ತೈತೆ, ಇನ್ನು ಹೋಗಿ ಬರೋಷ್ಟರಲ್ಲಿ ಇನ್ನೂ ಎಷ್ಟು ಸುಸ್ತಾಗುತ್ತೋ ಅನ್ನೋದು ಒಂದು ಚಿಂತೆ ಇದೆ. ಅಷ್ಟೇ ಬಿಟ್ಟರೆ ಹೋಗ್ಬೋದು. ಬಟ್ ಅಲ್ಲಿ ಕತ್ಲಾಗೋಷ್ಟರಲ್ಲಿ ಹೋಗಿ ಸೇರಬೇಕು ಅಂತ ಘಾಟ್ ಸೆಕ್ಷನ್ ಎಲ್ಲ ಇದೆ. ಹಂಗಾಗಿ ಮನೇಲಿ ಫಸ್ಟು ಕೇಳಿದಾಗ ಬೇಡ ಅಂದರು ಬೈಕಲ್ಲಿ ಅಷ್ಟು ದೂರ. ಆಮೇಲೆ ಏನೇನೋ ಮಾಡಿ ಒಪ್ಸಿದ್ವಿ. ಬಸ್ಸಿಗೆ ಹೋಗ್ರಿ, ಟ್ರೈನಿಗೆ ಹೋಗ್ರಿ ಅಂದರು. ಮೊನ್ನೆ ನಮಗೊಂದು ವಾರ ಟ್ರೈನಲ್ಲಿ ಹೋಗಿ ಬಂದು ಸಾಕಾಗ್ಬಿಟ್ಟಿದ್ದೆ. ಸೊ ಟ್ರೈನ್ ಬೇಡ ಅಂತೇಳಿ ಇವಾಗ ಯಾವತ್ತೂ ಹೋಗಿಲ್ಲ ಬೈಕಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ರೀಸನ್ನು ಹೊರಟಿದ್ದೀವಿ.
2 hours later. Much later. ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರೋದು. A few minutes later. ಸೊ ಧರ್ಮಸ್ಥಳಕ್ಕೆ ಇನ್ನೊಂದು 50 ಕಿಲೋಮೀಟರ್ಸ್ ಇದೆ. ಇಲ್ಲಿ ಮ್ಯಾಗಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಮಧ್ಯಾಹ್ನ ಊಟಕ್ಕೂ ಎಲ್ಲೂ ನಿಲ್ಲಿಸಲಿಲ್ಲ. ಸೊ ಇಲ್ಲಿ ಮ್ಯಾಗಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಮ್ಯಾಗಿ ತಿಂದು ಬಿಡಬೇಕು. ಬೇಗ ಹೋದರೆ ಇವಾಗ ದರ್ಶನ ಮಾಡೋಣ ಅಂತಿದ್ದೀವಿ ನೈಟು. ಆಗಲಿಲ್ಲ ಅಂದರೆ ಬೆಳಗ್ಗೆ ಬೇಗ ಎದ್ದು ಮಾಡಬೇಕು ಅಷ್ಟೇ ಗಾಯ್ಸ್. ಏನು ಹೇಳ್ತೀರಾ ಚತುರ್ ಅವರೇ? ಏನು ಹೇಳೋದು, ತುಂಬ ಸುಸ್ತಾಗ್ತಾ ಇದೆ, ತುಂಬ ಚಳಿ ಇದೆ ಅಷ್ಟೇ. ತುಂಬ ಸುಸ್ತಾಗ್ತಾ ಇದೆ, ಮೈ ಕೈ ಎಲ್ಲ ನೋಯ್ತಾ ಇದೆ ಅಷ್ಟೇ ಗೈಸ್, ಮತ್ತೇನೂ ಇಲ್ಲ. ಬೈಕು ಈಸಿ ಅಂದ್ಕೊಂಡಿದ್ವಿ, ಭಾಳನೇ ಕಷ್ಟ ಇದೆ. ಅದರಲ್ಲಿ ಬೇರೆ ಕತ್ಲಾಗ್ಬಿಡ್ತು ಇವಾಗ. ಘಾಟ್ ಸೆಕ್ಷನ್ ಇನ್ನೇನು ಮುಗಿಯೋಕ್ಕೆ ಬಂತು ಅಷ್ಟೇ ಗೈಸ್. One hour later. ಸೊ ಏನಾಗಿತ್ತು ಮ್ಯಾಟ್ರ್ ಅಂದರೆ 20 ಕಿಲೋಮೀಟ್ರ್ ಹೋದ್ವಿ ಇಲ್ಲಿಂದ ತಿಂದ್ಬಿಟ್ಟು. ಅಲ್ಲಿ ಚತುರವರು ನೆನ್ಪು ಮಾಡ್ಕೊಂಡ್ರು, ಅಯ್ಯೋ ಬ್ಯಾಗೆ ಬಿಟ್ಟು ಬಂದಿನ ಕಣೋ ಅಂತ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ಮತ್ತೆ ವಾಪಸ್ ಬಂದು ಬ್ಯಾಗ್ ತಗೊಂಡಿದ್ದೀವಿ. ಈಗ ಹೆಂಗೋ ಬ್ಯಾಗ್ ಇತ್ತು. ಧರ್ಮಸ್ಥಳ ಹೋದ್ಮೇಲೆ ನೆನ್ಸ್ಕೊಂಡಿಲ್ಲಲ್ಲಪ್ಪ ನೀನು. 2 hours later. ಕೊನೆಗೂ ಬಂದ್ವಲ್ಲ, ಹೆಂಗೆಂಗೋ ಮಾಡಿ. ಸೊ ಬಂದ್ವಿ, ರೀಚ್ ಆದ್ವಿ. ಯಾವ ರೂಮು ಸಿಗ್ತಿಲ್ಲ, ಎಲ್ಲ ಸೋಲ್ಡ್ ಔಟು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಟ್ರೈ ಮಾಡ್ತಾ ಇದ್ದೀವಿ, ಒಂದೊಂದೇ ರೂಮು ಸರ್ಚ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ದೀವಿ. ಎಲ್ಲ ಸೋಲ್ಡ್ ಔಟ್ ಅಂತ ಹೇಳ್ತಾ ಇದ್ದಾರೆ.
ಅಯ್ಯೋ, ವೀಕೆಂಡ್ ಬೇರೆನಾ, ತುಂಬ ಜನ ಬಂದಿದ್ದಾರೆ. ಆದಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ ರೂಮ್ ಹುಡ್ಕೋಕ್ಕೆ, ಬಟ್ ಸಿಗ್ತಿಲ್ಲ. ಎಲ್ಲ ಕಡೆ ಫುಲ್ ಆಗಿದೆ ಅಣ್ಣ. ಕೇಳಿ ನೋಡಿ, ಒಂದು 1000 ಅಣ್ಣ, ಒಂದು ನೈಟಿಗೆ 1500 ಜಾಸ್ತಿ ಇದೆಯಾ? ಎಷ್ಟು ಅಣ್ಣ? 1.5ನಾ? ಅದೇ ಕೇಳಿ ನೋಡಿ. ಒಂದೇ ಎಷ್ಟು ಕಿಲೋಮೀಟರ್ ಇರ್ಬೋದಣ್ಣ? ನೋಡಿ ಅಣ್ಣ, ಕೇಳಿ. 1.5 ಇರ್ಬೋದು. ನಮಗೆ ರೂಮ್ ಸಿಗ್ತಿಲ್ಲ ಅಂತ ಚಿಂತೆ, ಇವನಿಗೆ ಇದನ್ನ ಹೆಂಗೆ ಓಪನ್ ಮಾಡೋದು ಅಂತ ಚಿಂತೆ. ಕಟ್ ಮಾಡೋಕ್ಕೆ ಇದೆಯಾ? ಹೆಂಗಾಯ್ತಾ? ಚೆನ್ನಾಗಿ. Ten hours later. ಸೊ ಗುಡ್ ಮಾರ್ನಿಂಗ್. ನಿನ್ನೆ ಸತತವಾಗಿ 1 ಗಂಟೆ ಹುಡುಕಾಡಿದ ಮೇಲೆ ಒಂದು ರೂಮ್ ಸಿಕ್ತು. ಅದು ಎಲ್ಲ ರೂಮ್ ಬಾಯಿಗೆ ಬಂದು ರೇಟ್ ಕೇಳ್ತವ್ರೆ. ಎಲ್ಲ ರೂಮ್ ಇಲ್ಲಿ ದೇವಸ್ಥಾನದ ರೂಮ್ ಖಾಲಿಯಾಗಿದೆ ಅಂತ 2,000, 2,500, 3,000 ಹಂಗೆ ಕೇಳ್ತಿದ್ರು. ಅದರಲ್ಲಿ ಹುಡುಕಿ 1,500 ಸಿಕ್ತು ರೂಮು. ಸೊ ಇವಾಗ ಟೈಮು 5 ಗಂಟೆ ಆಗಿದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನಕ್ಕೆ. ದರ್ಶನ ಮಾಡಿಕೊಂಡು, ಭಾಳ ಜನ ಇದ್ದಾರೆ, ಲಾಂಗ್ ವೀಕೆಂಡ್ ಅಂತ ಭಾಳ ಜನ ಬಂದಿದ್ದಾರೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದರ್ಶನ ಮಾಡ್ಕೊಂಡು ಸೌತಡ್ಕ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಹೋಗಬೇಕು. ಅಷ್ಟೇ ಗಾಯ್ಸ್, ದರ್ಶನ ಆದ್ಮೇಲೆ ಸಿಗ್ತೀನಿ. ಸೊ ಇವಾಗ ಜಸ್ಟ್ ದರ್ಶನ ಆಯಿತು. ಆದಷ್ಟು ಬೇಗ ತಿಂಡಿ ತಿನ್ಕೊಂಡು ಬಿಡ್ಬೇಕು ನಾವು. ಮತ್ತು ರಾತ್ರಿ ಅಷ್ಟರಲ್ಲಿ ಮತ್ತೆ ಬೆಂಗಳೂರಲ್ಲಿ ಇರ್ಬೇಕು ನಾವು. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಬಿಡಬೇಕು. ಭಾಳ ಜನ ಇದ್ದಾರೆ. ನಾವು ಸ್ಪೆಷಲ್ ದರ್ಶನ ತೊಗೊಂಡ್ವಿ 200 ಕೊಟ್ಟು. ಒಂದು 6 ಗಂಟೆ ಹಂಗೆ ಒಳಗೆ ಹೋದ್ವಿ, 7 ಗಂಟೆ ಹಂಗೆ ವಾಪಸ್ ಬಂದ್ವಿ. ಸ್ಪೆಷಲ್ ದರ್ಶನ ಚೆನ್ನಾಗಿ ಆಯಿತು, ಬೇಗನೆ ಆಯಿತು. Two hours later. ಸೊ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಸೌತಡ್ಕಕ್ಕೆ ಬಂದಿದ್ದೀವಿ. ಇಲ್ಲೂ ತುಂಬ ಜನ ಇದ್ದಾರೆ. ದರ್ಶನ ಮಾಡಿಕೊಂಡು ಕುಕ್ಕೆಗೆ ಹೋಗ್ಬೇಕು. ಅಲ್ಲಿ ಒಬ್ಬರು ಅಲ್ಲಿ ಕೊಡಿ ಅಲ್ಲಿ ಕೊಡಿ ಅಲ್ಲಿ ಕೊಡಿ.
ಯಾಕ ಇವಾಗ ಕುಕ್ಕೆ ರೀಚ್ ಆದ್ವಿ. ಧರ್ಮಸ್ಥಳಕ್ಕೆ ಬಂದ ಜನ ಎಲ್ಲ ಇಲ್ಲೇ ಇದ್ದಾರೆ. ಸೊ ಇವಾಗ ನೋಡ್ಬೇಕು, ಇಲ್ಲಿ ಪ್ರಸಾದ ಇದ್ರೆ ಸೊ ಪ್ರಸಾದ ತಗೋಬೇಕು. ಧರ್ಮಸ್ಥಳದಲ್ಲೂ ತಗೊಳಕ್ಕಾಗಲಿಲ್ಲ ಪ್ರಸಾದನ, ಒಂದು ಛತ್ರವ್ರ ದೆಸೆಯಿಂದ. ಏನೇನು ಬ್ಯಾಗ್ ಬಿಟ್ಟು ಬಂದಿದ್ದಲ್ಲ, ಇಲ್ಲಾಂದರೆ ಧರ್ಮಸ್ಥಳದ ಪ್ರಸಾದ ಸಿಗ್ತಿತ್ತು. ಸೊ ಇಲ್ಲಿ ನೋಡಬೇಕು, ಇಲ್ಲಿ ಪ್ರಸಾದ ಸಿಕ್ಕರೆ ತಗೋಬೇಕು. ಭಾಳ ಜನ ಇದ್ದಾರೆ. ದರ್ಶನ ಕ್ಲೋಸ್ ಮಾಡಿಬಿಟ್ರು 1 ಗಂಟೆಗಂತೆ, ಮತ್ತೆ ಓಪನ್ನು. ನಾವು ಬೇರೆ ಬೆಂಗಳೂರಿಗೆ ಹೋಗೋರು, ಟೈಮ್ ಆಗುತ್ತೆ ಅಂತ ಎಕ್ಸಿಟ್ ಆದ್ವಿ. ಭಾಳ ಜನ ಇದ್ದಾರೆ. ಸೊ ಇವಾಗ ಹೊರ ಹೊರಟಿದ್ದೀವಿ. 1 hour later. ಹೆಂಗೈತ ಮಟ್ಕ ಸೋಡಾ? ಸೊ ಅಲ್ಲಿ ಇದ್ದಿದ್ದು ರಶ್ ನೋಡಿ ದರ್ಶನ ಆಗಲ್ಲ, ಬೆಂಗಳೂರು ಬೇರೆ ಹೋಗ್ಬೇಕಂತ ವಾಪಸ್ ಬಂದ್ವಿ. ಅನ್ನ ಸಂತರ್ಪಣೆ ಏನಾದ್ರು ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲೂ ಫುಲ್ ರಶ್ಶು. ಅಲ್ಲಿ ರಶ್ ಇದ್ದಿದ್ದು ನೋಡಿ ಪ್ರಸಾದನೂ ಬೇಡ ಏನು ಬೇಡಪ್ಪ ಅಂತ ಬಂದ್ವಿ ಹೊರಗಡೆ ಬಂದು ಒಂದ್ ಕಡೆ ಪಲಾವ್ ಮತ್ತೆ ಪರೋಟ ತಿಂದ್ವಿ. ಮಸ್ತ್ ಇತ್ತು. ನಾನು ನಿಮ್ಗೆ ಅದು ಹಾಕ್ತೀನಿ ಎಲ್ಲಿ ಬರುತ್ತೆ ಅಂತ. ನೀವು ಯಾರಾದ್ರೂ ಬಂದ್ರೆ ಕುಕ್ಕೆಗೆ ಪರೋಟ ಅಂತೂ ಟ್ರೈ ಮಾಡ್ಲೇಬೇಕಲ್ಲಿ, ಚೆನ್ನಾಗಿತ್ತು. ಅದಾದ್ಮೇಲೆ ನಮ್ಮ ಚತುರವರು ಕೊರಗಜ್ಜ ಅಂತ ತುಂಬಾ ನೋಡ್ಲೇಬೇಕು ಅಂತೇಳಿ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿತ್ತು. ಅಲ್ಲೇನೋ ನಡೀತಿತ್ತು ಆಕ್ಚುಲಿ, ಅದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಅಲ್ಲಿ ಯಾರು ವಿಡಿಯೋ ಮಾಡ್ತಿರ್ಲಿಲ್ಲ. ಸೊ ನಾನು ಕದ್ದು ಮಾಡಿದೆ, ಒಂದೇ ಒಂದು ಕ್ಲಿಪ್ ಮಾಡಿದೆ, ಅದನ್ನ ಹಾಕ್ತೀನಿ. ಸೊ ಅದನ್ನ ಮುಗಿಸ್ಕೊಂಡು ಇವಾಗ ಹೊರಟಿದೀವಿ ಮತ್ತೆ ಬೆಂಗಳೂರು ಕಡೆ. ಎಲ್ಲ ಚೆನ್ನಾಗೇ ಇತ್ತು. ಹೈವೇ ಮೇಲೆ ಬರೋದೇ ಸ್ವಲ್ಪ ಹಿಂಸೆ ಬೈಕಲ್ಲಿ. ಈ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಆರಾಮಾಗಿ ಹೊಡಿಬೋದು. ಮತ್ತೆ ಹಿಂದೆ ಕುತ್ಕೊಳ್ಳೋರ್ದು ಬಹಳ ಕಷ್ಟ. ಗಾಡಿ ಓಡಿಸೋರಿಗೆ ಅಷ್ಟು ಗೊತ್ತಾಗಲ್ಲ, ಹಿಂದೆ ಕುತ್ಕೊಳ್ಳೋದು ಬಹಳ ಕಷ್ಟ. ಮತ್ತೆ ಬೇರೆ ಏನಿಲ್ಲ ಹೇಳಕ್ಕೆ. ನಮ್ ಕಾಶಿ ಯಾತ್ರೆ ಮುಗಿಸ್ಕೊಂಡು 1-2 ವಾರ ಆಯ್ತು. ಅದಾದ್ಮೇಲೆ ಕಾಶಿ ಮುಗಿಸ್ಕೊಂಡು ಡೈರೆಕ್ಟ್ ನಾನು ದಾವಣಗೆರೆಗೆ ಹೋದೆ. ದಾವಣಗೆರೆಯಿಂದ ಸುಮ್ಮನೆ ನಮ್ಮ ಆಂಟಿ ಮನೆಗೆ ಅಂತ ಶಿವಮೊಗ್ಗ ಹೋದೆ. ಶಿವಮೊಗ್ಗದಲ್ಲಿ ಸಡನ್ ಆಗಿ ಟ್ಯಾಟು ಪ್ಲಾನ್ ಆಗ್ಬಿಡ್ತು. ನಾನು ತುಂಬಾ ದಿನ ಅನ್ಕೋತಿದ್ದೆ ಹಾಕ್ಸ್ಬೇಕಂತ, ಆಗ್ತಿರ್ಲಿಲ್ಲ. ಸೊ ಸಡನ್ ಆಗಿ ಅದು ಟ್ಯಾಟು ಹಾಕ್ಸೋಣ ಅಂತ ಅನ್ಸಿ ಶಿವಮೊಗ್ಗದಲ್ಲೇ ಹಾಕ್ಸಿದೆ. ನಾನು ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಇವಾಗ ಟೈಮು 12:45 ಆಗಿದೆ. ನೈಟ್ ಒಂದು 8 ಹಂಗೆ ಇರ್ತೀವಿ ಬೆಂಗಳೂರಲ್ಲಿ. ಬಹಳ ಬಿಸಿಲಿದೆ ಇಲ್ಲಿ
ದಕ್ಷಿಣ ಕನ್ನಡ. ಸೊ ಕುಕ್ಕೆಗೆ ನಾನು ಇಷ್ಟು ಸಲ ಹೋಗಿದ್ದೀನಲ್ಲ, ಇಷ್ಟು ಸಲದಲ್ಲಿ ಈ ಸಲ ಇದ್ದಷ್ಟು ರಶ್ ಯಾವತ್ತೂ ನೋಡಿಲ್ಲ ನಾನು. ಅಷ್ಟು ರಶ್ ಇತ್ತು. ಹಿಂಗ ಸೊ ಈ ಸಲ ಇದ್ದಷ್ಟು ಜನ ಯಾವತ್ತೂ ನೋಡಿಲ್ಲ ನಾನು ಕುಕ್ಕೆಯಲ್ಲಿ. ದರ್ಶನ ಮಾಡಿದಂಗೆ ಬಂದಿದ್ದೀವಿ ನಾವು, ಅಷ್ಟು ಜನ ಇದ್ರು. ಲಾಂಗ್ ವೀಕೆಂಡ್ ಎಲ್ಲ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಇಲ್ಲೇ ಬಂದಿದ್ದಾರೆ. ಅಷ್ಟೇ ಗೈಸ್, ಇಲ್ಲಿಗೆ ಈ ಟ್ರಿಪ್ ಮುಗೀತು. ಆಕ್ಚುಲಿ ಪ್ಲಾನ್ ಇರಲಿಲ್ಲ, ಸಡನ್ ಪ್ಲಾನ್ ಇದು. ಬಟ್ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ಹೆಂಗಿರುತ್ತೆ ಅಂತ. ಚೆನ್ನಾಗೇ ಇತ್ತು, ಬಟ್ ಹೈವೇ ಮೇಲೆ ಸ್ವಲ್ಪ ಬಹಳ ಕಷ್ಟ. ಘಾಟ್ ಸೆಕ್ಷನ್ ಅಲ್ಲಿ ಏನು ಅಂತ ಅನ್ಸಲ್ಲ. ಅಷ್ಟೇ ಗೈಸ್, ಇಲ್ಲಿಗೆ ಮುಗೀತತಿ ಟ್ರಿಪ್ಪು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದ್ರೆ. ಆದಷ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.